ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ, ನಾನು ಮೊನ್ನೆಯಿಂದ ವಿಡಿಯೋ ಹಾಕಿರಲಿಲ್ಲ, ನಿಮ್ಗೆ ಗೊತ್ತಾಗಿರ್ಬೋದು. ನಾನು ಊರಿಗೆ ಹೋಗಿದ್ದೆ, ಸೊ ಹಾಗಾಗಿ ವಿಡಿಯೋ ಎಲ್ಲ ಹಾಕೋದಕ್ಕಾಗಿರಲಿಲ್ಲ. ಇದು ಸಂಡೇ ನಾವು ಹೋಗ್ತಾ ಇದ್ದೀವಿ ನೋಡಿ ಟೆಂಪಲ್ಗೆ. ಮಗುವಿನ ಮೊದಲ ಮುಡಿ ಕೊಡುವ ಶಾಸ್ತ್ರ, ಮೊದಲ ಮುಡಿಯನ್ನು ತೆಗಿತಾ ಇದ್ದೀವಿ, ಅಂದರೆ ಕೂದಲು ಹೇರ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ. ಎಲ್ಲಿ ಮಾಡಿಸ್ತಾ ಇದ್ದೀವಿ ಅಂತೇಳಿ ನಾನು ನಿಮಗೆ ಇವಾಗ ಹೇಳ್ತೇನೆ. ಸೊ ವಿಡಿಯೋ ಕೂಡ ಅಷ್ಟೇ, ನಾನು ಚಿಕ್ಕದಾಗಿ ವಿಡಿಯೋ ಒಂದು ಮಾಡ್ಕೊಂಡಿದ್ದೇನೆ ಅಷ್ಟೇ, ಯಾಕಂದರೆ ನೆನಪಿಗೆ ಇರಲಿ ಅಂತೇಳ್ಬಿಟ್ಟು ಈ ಒಂದು ಚಿಕ್ಕ ವಿಡಿಯೋವನ್ನು ಮಾಡಿದ್ದೇನೆ ಅಷ್ಟೇ. ಎಷ್ಟು ಬಿಸಿಲಿತ್ತು ಅಂತ ಅಂದರೆ ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನನಗೆ ಟೆಂಪಲ್ ಹತ್ರ ಎಲ್ಲ ವಿಡಿಯೋ ಎಲ್ಲ ಮಾಡೋದಕ್ಕಾಗಿರಲಿಲ್ಲ, ಯಾಕಂದರೆ ಅಷ್ಟು ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂತೇಳಿದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ರಶ್ ಇತ್ತು. ಯಾವ ಟೆಂಪಲ್ನಲ್ಲಿ ಅಂತೇಳಿದರೆ ಸುಬ್ರಹ್ಮಣ್ಯ ಟೆಂಪಲ್ನಲ್ಲಿ ನಾವು ಹೇಳ್ಕೊಂಡಿದ್ವಿ, ಅಲ್ಲೇ ನಾವು ಮುಡಿ ಕೊಡ್ತೀವಿ ಅಂತೇಳಿ. ಸೊ ಹಾಗಾಗಿ ಸುಬ್ರಹ್ಮಣ್ಯ ಟೆಂಪಲ್ನಲ್ಲಿ ಅವಳ ಮೊದಲ ಒಂದು ಮುಡಿ ಕೊಡುವ ಶಾಸ್ತ್ರ ನಡೆಯಿತು. ಸೊ ಅಲ್ಲಿ ವಿಡಿಯೋ ಎಲ್ಲ ಮಾಡೋದಕ್ಕೆ ಇಲ್ಲ, ಅಲ್ಲಿ ಫೋಟೋ ತೆಗಿಯಬಾರ್ದು, ವಿಡಿಯೋ ಮಾಡಬಾರ್ದು ಅಂತ ಅಲ್ಲಿ ಬರೆದಿದ್ದಾರೆ ನೋಡಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಅನಂತ ವಸತಿ ಗೃಹ ಅಂತ ಇರುತ್ತೆ, ಅಲ್ಲಿ ಬರೆದಿರ್ತಾರೆ. ಇಲ್ಲಿ ದೇವರ ಹರಕ್ಕೆ ಮುಡಿ ತೆಗೆಯುವ ಕೊಠಡಿ ಅಂತೇಳಿ ಬರೆದಿರ್ತಾರೆ. ಅಲ್ಲಿಗೆ ಬರಬೇಕು ನಾವು, ಕೆಳಗಡೆ ಹೋಗೋದಕ್ಕಿರುತ್ತೆ. ಅಲ್ಲಿ ಒಳಗಡೆ ಎಲ್ಲಿಯೂ ಕೂಡ ವಿಡಿಯೋ ಮಾಡಲಿಕ್ಕೆ ಇಲ್ಲ. ಚವಲ ತೆಗೆಸುವ ಕೊಠಡಿ ಅಂತೇಳಿ ಬರೆದಿರ್ತಾರೆ ನೋಡಿ ಇಲ್ಲಿ ಕೆಳಗಡೆ. ಅಲ್ಲಿ ಹೋಗಿ ಕೂದಲನ್ನು ತೆಗಿಬೇಕು, ಕಟ್ ಮಾಡಿಸ್ಬೇಕು ಅಲ್ಲಿ ಕೂಡ ಒಳಗಡೆ ವಿಡಿಯೋ ಎಲ್ಲ ಮಾಡೋದಕ್ಕಿರಲಿಲ್ಲ. ನಾನು ಹೋಗಿರಲಿಲ್ಲ, ಹಸ್ಬೆಂಡ್ ಹೋಗಿದ್ದರು ಪಾಪುನ ಹಿಡ್ಕೊಂಡು. ಹಾಗಾಗಿ ನೆಕ್ಸ್ಟ್ ನೋಡಿ, ಅವಳದು ಕೂದಲು ಕೂಡ ಕಟ್ಟಿಂಗ್ ಆಗಿ ಆಯಿತು ನೋಡಿ. ಇವಾಗ ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತೇಳ್ಬಿಟ್ಟು. ನನಗಂತೂ ಫಸ್ಟ್ ನೋಡಿಬಿಟ್ಟು ನನಗೆ ನಗು ಬಂತು ನೋಡಿ, ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ, ಕೂದಲೆಲ್ಲ ಕಟ್ಟಿಂಗ್ ಆದ ನಂತರ ಇಷ್ಟು ಚಿಕ್ಕ ಮುಖ ಕಾಣಿಸ್ತಾ ಇದೆ. ಇವಾಗಿನ್ನು ಕುಮಾರಧಾರ ನದಿಗೆ ಸ್ನಾನಕ್ಕೆ ಹೋಗಬೇಕು. ಮಗುವಿಗೆಲ್ಲ ಬಿಸಿನೀರೆಲ್ಲ ಕೊಡ್ತಾರೆ, ಬಟ್ ಏನು ತುಂಬ ಹೊತ್ತೇನು ಸ್ನಾನ ಮಾಡೋದಕ್ಕೇನು ಇರಲ್ವಲ್ಲ, ಜಸ್ಟ್ ಒಂದು ತಣ್ಣೀರು. ಇವಾಗ ಬಿಸಿಲು ಕೂಡ ಅಲ್ವಾ, ಹಾಗಾಗಿ ಇಲ್ಲಿ ಬಿಸಿನೀರಲ್ಲಿ ಯಾಕೆ ಕುಮಾರಧಾರ ನದಿಗೇನೆ ಹೋಗುವ ಅಂತೇಳ್ಬಿಟ್ಟು ಪಾಪಿದು ತೀರ್ಥ ಸ್ನಾನನೂ ಆಗುತ್ತೆ ಅಂತೇಳ್ಬಿಟ್ಟು, ತಲೆಗೇನು ಹುಯ್ಯೋದಿಲ್ಲಲ್ಲ ನೀರು, ಹಾಗಾಗಿ ಸ್ವಲ್ಪ ತಲೆಗೆ ಇದು ಮಾಡ್ತಾರಲ್ಲ, ಮಾಡೋದು ಏನು ಶೀತ ಏನು ಆಗಲ್ಲ ಅಂತೇಳ್ಬಿಟ್ಟು ಕುಮಾರಧಾರ ನದಿಗೆ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಮತ್ತೆ ಪುನಃ ಗಾಡಿಯಲ್ಲೇ ಹೋಗಬೇಕು, ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಇವಾಗ ನೋಡಿ ಹೋಗ್ತಾ ಇದ್ದೀವಿ ನೋಡಿ ಸ್ನಾನಕ್ಕೆ, ಕುಮಾರಧಾರ ನದಿಗೆ ಹೋಗ್ತಾ ಇದ್ದೀವಿ. ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತೇಳಿ, ಕೂದಲೆಲ್ಲ ಕಟ್ಟಿಂಗ್ ಆದ ನಂತರ. ಸೊ ಅಲ್ಲಿ ವಿಡಿಯೋ ಎಲ್ಲ ಮಾಡೋದಕ್ಕಿರಲ್ಲ. ನಾವೇನಾದರೂ ಬೇರೆ ಕಡೆ ಕೂದಲೆಲ್ಲ ಕಟ್ ಮಾಡಿಸೋದಾದರೆ ವಿಡಿಯೋ ಎಲ್ಲ ಮಾಡ್ಬೋದು, ಬಟ್ ಇದು ದೇವರಿಗೆ ಹರಕೆ ಕೊಡೋದ್ರಿಂದ, ದೇವರ ಹರಕೆಯ ಒಂದು ಚವಲ ತೆಗೆಸೋದ್ರಿಂದ ಅಲ್ಲಿ ನಮಗೆ ಏನು ಅಂತೇಳಿದರೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಅವಕಾಶ ಇರಲ್ಲ. ಸೊ ಇಲ್ಲಿ ಹೊಳೆ ಹತ್ರ ಇದ್ದೀವಿ ಈಗ ನಾವು ನೋಡಿ, ಇಲ್ಲಿ ಕುಮಾರಧಾರ ನದಿ ಹೊಳೆ ಹತ್ರ ಇದ್ವಿ. ಅಲ್ಲೆಲ್ಲ ವಿಡಿಯೋ ಮಾಡಿಲ್ಲ, ಎಲ್ಲ ಅಲ್ಲಿ ಸ್ನಾನ ಮಾಡ್ತಾ ಬಟ್ಟೆ ಒಗಿತೆಲ್ಲ ಇದ್ರು, ಅದೆಲ್ಲ ನಂಗೆ ಇಷ್ಟ ಆಗಿಲ್ಲ ವಿಡಿಯೋ ಮಾಡೋದಕ್ಕೆ. ಅವಳದು ಸ್ನಾನ ಎಲ್ಲ ಮುಗಿಸ್ಕೊಂಡು, ಹಸ್ಬೆಂಡು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಅವಳಿಗೆ ಹೊಸ ಬಟ್ಟೆ ಎಲ್ಲ ಹಾಕಿದ್ದೇನೆ ನೋಡಿ. ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ನೀವು ನೋಡ್ತಿರ್ಬೋದು ನೋಡಿ. ಇವಾಗ ನೆಕ್ಸ್ಟ್ ಮತ್ತೆ ನಾವು ರಿಟರ್ನ್ ಬರ್ತಾ ಇದ್ದೀವಿ ಟೆಂಪಲ್ಗೆ. ಮತ್ತೆ ನಾವು ಟೆಂಪಲ್ ಒಳಗಡೆ ಹೋಗಬೇಕು. ಟೆಂಪಲ್ ಎದುರುಗಡೆ ಯಾವುದು ಕೂಡ ನಾನು ವಿಡಿಯೋ ಮಾಡೇ ಇಲ್ಲ, ಯಾಕಂದರೆ ಅಷ್ಟು ಬಿಸಿಲಿತ್ತು. ಒಂದು ಕಡೆ ಅವಳು ಹಠ ಮಾಡ್ತಾಯಿದ್ಲು, ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು, ಹಾಗಾಗಿ ಅದೆಲ್ಲ ವಿಡಿಯೋ ಏನು ಕೂಡ ಮಾಡಿಲ್ಲ. ಇದೊಂದು ಅವಳ ಮುಡಿ ಕೊಡುವ ಶಾಸ್ತ್ರದೊಂದು ಚಿಕ್ಕ ವಿಡಿಯೋ ಒಂದು ಮಾಡಿದ್ದೇನೆ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸುಬ್ರಹ್ಮಣ್ಯ ಟೆಂಪಲ್ನಲ್ಲಿ ಈ ಒಂದು ಹರಕೆಯನ್ನು ನಾವು ಕೊಟ್ಟಿರುವಂಥದ್ದು.